ಮೈಸೂರಿನ ಟೌನ್ ಹಾಲ್ ಮುಂಭಾಗ ಪ್ರತಿಭಟನೆ ಹಮ್ಮಿಕೊಂಡಿರೋ ಮುಖ್ಯ ಉದ್ದೇಶ ಏನಂದರೆ ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ಪ್ರಿಯಾಂಕ್ ಖರ್ಗೆ ಸಾಹೇಬರಿಗೆ ಮುಂಬರುವ ಒಂದು ಸಚಿವ ಸಂಪುಟದಲ್ಲಿ ಪ್ರಬಲ ಖಾತೆಯನ್ನು ನೀಡಿ ಹೆಚ್ಚುವರಿಯಾಗಿ DCM ಖಾತೆಯನ್ನು ನೀಡಲೇಬೇಕು ಅನ್ನೋ ಒಂದು ಒತ್ತಾಯನ ನಾವು ಇಲ್ಲಿ ಮೈಸೂರಿನ ಜನತೆ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಪ್ರಿಯಾಂಕ್ ಖರ್ಗೆ ಸಾಹೇಬರ ಅಭಿಮಾನಿಗಳು ಎಲ್ಲರೂ ಸೇರಿಕೊಂಡು ನಾವು ಹೈಕಮಾಂಡ್ಗೆ ಒಂದು ಆದೇಶನ ಮತ್ತು ಏನು ಒತ್ತಾಯ ಮಾಡ್ತಾ ಇದ್ದೀವಿ ಅಂತ ನಾನು ನಿಮ್ಮ ಮೂಲಕ ನಿಮಗೆ ಹೇಳೋಗ್ತೀನಿ. ಜೊತೆಗೆ ಏನಕ್ಕೆ ನಮ್ಮ ಪ್ರಿಯಾಂಕ್ ಖರ್ಗೆ ಸಾಹೇಬರಿಗೆ DCM ಕೊಡಲೇಬೇಕು ಅನ್ನೋದು ಯಾವ ರೀತಿ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಅಂದರೆ, ನಮ್ಮ ಕಾಂಗ್ರೆಸ್ನ ಒಂದು ನಿಲುವು ಏನು ಅಂದರೆ ಬಾಬಾ ಸಾಹೇಬ್ರ ವಿಷಯನ ಮತ್ತು ಭಾರತದ ಸಂವಿಧಾನ ಆಶಯಗಳನ್ನ ಇತರ ಜನಗಳಿಗೆ ಮತ್ತು ದೇಶದ ಉದ್ದಗಲಕ್ಕೂ ಪಸರಿಸೋದು ಅನ್ನೋದು ನಾವು ಮೂಲ ಉದ್ದೇಶವಾಗಿ ಇಟ್ಕೊಂಡಿದ್ದೀವಿ. ಆ ಒಂದು ಕಾರ್ಯಕ್ರಮಗಳನ್ನ ಅಚ್ಚುಕಟ್ಟಾಗಿ ಪ್ರಿಯಾಂಕ್ ಸಾಹೇಬ್ರು ಬಿಟ್ಟರೆ ಇನ್ಯಾರೂ ಕೂಡ ಅದಕ್ಕೆ ಸಮರ್ಥವಾಗಿ ನಿಭಾಯಿಸುತ್ತಿಲ್ಲ ಅನ್ನೋದನ್ನ ನಾನು ನಿಮ್ಮ ಮುಂದೆ ಇಡೋಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಪ್ರಿಯಾಂಕ್ ಸಾಹೇಬ್ರಿಗೆ ಇತರ ಎಲ್ಲ ನಾಯಕರುಗಳನ್ನ ನೀವು ನೋಡೋದಾದರೆ ಅವರ ವ್ಯಕ್ತಿತ್ವ ಆಗ್ಬೋದು, ಅವರ ಜ್ಞಾನ ಆಗ್ಬೋದು, ಅವರ ಆಡಳಿತ ವೈಖರಿ ಆಗ್ಬೋದು, ಮತ್ತು ಅವರು ಜನಗಳಿಗೆ ಸ್ಪಂದಿಸೋ ರೀತಿ ಆಗ್ಬೋದು, ಅವರ ವಿಷನ್ ಆಗ್ಬೋದು, ಅವರ ನಾಲೆಜ್ ಆಗ್ಬೋದು, ಪ್ರತಿಯೊಂದರಲ್ಲೂ ಅವರು ವಿಶೇಷವಾಗಿ ಕಾಣ್ತಾರೆ. ಮತ್ತು ಅವರು ಒಂದು ಜಾತಿಗೆ ಯಾವತ್ತೋ ಏನು ಹೊಂದ್ಕೊಂಡು ಕೆಲಸ ಮಾಡೋರಲ್ಲ, ಅದು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಅವರು ಇವತ್ತು ಎಲ್ಲ ಸಮುದಾಯದನ್ನು ಮತ್ತು ಬರೀ ದಲಿತರು ಅಂತ ಹೇಳೋದಲ್ಲ, ಅಲ್ಪಸಂಖ್ಯಾತರು, ಮಹಿಳೆಯರು ಮತ್ತು ಕಾರ್ಮಿಕರು, ಈ ಹಿಂದುಳಿದ ಯಾರೋ ಜನಾಂಗ ಇದ್ದಾರೆ ಎಲ್ಲರಿಗೂ ಕೂಡ ಇವತ್ತು ಹೆಚ್ಚಿನ ರೀತಿಯಲ್ಲಿ ಅವರು ಒಂದು ಎಲ್ಲ ಕೆಲಸಗಳನ್ನ ಮಾಡೋ ಮುಖಾಂತರ ಇವತ್ತು ಪ್ರಿಯಾಂಕ್ ಖರ್ಗೆ ಸಾಹೇಬರು ಮುಂಚೂಣಿಯಲ್ಲಿದ್ದಾರೆ. ಈತ ಒಬ್ಬ ಬಾಬಾ ಸಾಹೇಬ್ರ ಆಶಯಗಳನ್ನ ಹೊತ್ಕೊಂಡು ಸಂವಿಧಾನದ ವಿಚಾರಗಳನ್ನ ಚಾಚು ತಪ್ಪದೆ ಕಟ್ಟಕಡೆಯ ವ್ಯಕ್ತಿಗೂ ಒಂದು ತಲುಪಿಸುವಂಥ ರೀತಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ನಮ್ಮ ಪ್ರಿಯಾಂಕ್ ಸಾಹೇಬರಿಗೆ DCM ಹುದ್ದೆ ಕೊಟ್ಟರೆ ಮುಂದಿನ ದಿನಗಳಲ್ಲಿ ಆಡಳಿತ ಕರ್ನಾಟಕ ಸರ್ಕಾರದಲ್ಲಿ ಒಂದು ಆಡಳಿತ ವ್ಯವಸ್ಥೆಯೂ ಸುಧಾರಣೆ ಆಗುತ್ತೆ. ಜೊತೆಗೆ ಎಲ್ಲ ಒಬ್ಬ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೂ ನ್ಯಾಯ ಸಿಗುತ್ತೆ ಮತ್ತು ಕಾಂಗ್ರೆಸ್ ಪಕ್ಷನ ಸಮರ್ಥವಾಗಿ ಕಟ್ಟೋದಕ್ಕೆ ಒಂದು ಸಹಕಾರ ಆಗುತ್ತೆ. ಈ ಎಲ್ಲ ಅಂಶಗಳನ್ನ ಮನಗೊಂಡು ಹೈಕಮಾಂಡ್ ಅವರು ದಯಮಾಡಿ ಅವ್ರನ್ನ ಯಾವುದೇ ಕೋಟಾದಲ್ಲಿ ನೋಡಬೇಡಿ. ದಲಿತ ಕೋಟ ಬೇಡ, ಮಲ್ಲಿಕಾರ್ಜುನ ಖರ್ಗೆ ACC ಅಧ್ಯಕ್ಷರಿದ್ದಾರೆ, ಅವರ ಮಗನ ಕೋಟ ಬೇಡ. ಅವರ ಒಂದು ಸಾಮರ್ಥ್ಯಕ್ಕೆ ತಕ್ಕಂತೆ, ಅವರ ಪ್ರಬುದ್ಧತೆಗೆ ತಕ್ಕಂತೆ, ಅವರ ಒಂದು ವಿಶಾಲ ಹೃದಯಕ್ಕೆ ತಕ್ಕಂತೆ ನೀವು ಅವ್ರಿಗೆ ಸ್ಥಾನಮಾನ ಕೊಡಿ. ಮತ್ತು ಈ ಒಂದು ಕರ್ನಾಟಕ ನಾಡಿನಲ್ಲಿ ಯಾರಾದ್ರೂ RSSನ ಎದುರಾಕೊಂಡು, RSS ನಿಮಗೆ ಗೊತ್ತು ಎಲ್ಲ ಕೋಮುಗಲಭೆನ ಸೃಷ್ಟಿ ಮಾಡೋಂಥ ಒಂದು ಸಂಘಟನೆ. ಅವರು ಹೆಮ್ಮರವಾಗಿ ಬೆಳೆದ್ಬಿಟ್ಟಿದ್ದಾರೆ. ಇವತ್ತು ಬರೀ ಧರ್ಮ ಜಾತಿ ಹೆಸರು ಹೇಳ್ಕೊಂಡು ಜನಗಳಿಗೆ ತಂದಿಕ್ಕೆ ಜನಗಳನ್ನ ಏನೋ ತೊಂದರೆ ಕೊಡ್ತಾ ಜನಗಳಿಗೆ ಅವರು ತೊಂದರೆ ಕೊಟ್ಟು ಬರೀ ಪಟ್ಟಕ್ಕೋಸ್ಕರ ಅವರು ರಾಜಕಾರಣ ಮಾಡೋಂಥ ಒಂದು ಸಂಘಟನೆನ ಇವತ್ತು ಕರ್ನಾಟಕದಲ್ಲಿ ಇಡೀ ದೇಶಾದ್ಯಂತ ಯಾರಾದರೂ ಎದುರಾಕೊಂಡಿದ್ದಾರೆ ಒಬ್ಬರು ಮಂತ್ರಿಯಾಗಿ ಅಂದರೆ ಅದು ಪ್ರಿಯಾಂಕ್ ಖರ್ಗೆ ಸಾಹೇಬರು. ಸಂತೋಷ್, KPC